ತಮಿಳುನಾಡು ಬಿಜೆಪಿಯಲ್ಲಿ ಭಾರೀ ಸ್ಫೋಟ. ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನ ತ್ಯಜಿಸಿದಂತಹ ಅಣ್ಣಾಮಲೈ, ಹೈಕಮಾಂಡ್ ಸೂಚನೆಯಂತೆ ಅಣ್ಣಾಮಲೈ ರಿಸೈನ್. ಎಐಎಡಿಎಂಕೆ ಬಿಜೆಪಿ ನಡುವೆ ಮೈತ್ರಿ ಸಾಧ್ಯತೆ. ಜಾತಿ ಪ್ರದೇಶ ಸಮೀಕರಣ ಆಧಾರದಲ್ಲೂ ಅಣ್ಣಾಮಲೈಗೆ ಕೊಕ್. 2026ಕ್ಕೆ ತಮಿಳುನಾಡಿನ ವಿಧಾನಸಭಾ ಚುನಾವಣೆ. ಈಗಾಗಲೇ ಅಮಿತ್ ಶಾ ಜೊತೆ ಎಐಎಡಿಎಂಕೆಗೆ ಮಾತುಕತೆ. ಮತ್ತೆ ಎಐಎಡಿಎಂಕೆ ಜೊತೆ ಬಿಜೆಪಿ ಮೈತ್ರಿ ಸಾಧ್ಯತೆ. 2023ರಲ್ಲಿ ಮೈತ್ರಿ ಮುರಿದು ಬೀಳಲು ಅಣ್ಣಾಮಲೈ ಕಾರಣ ಆರೋಪ. ಅಣ್ಣಾಮಲೈ ಅವರು ಹಿಂದೆ ಒಂದು ವಾರ 2 ವಾರದ ಹಿಂದೆ ಅಣ್ಣಾಮಲೈ ಅವರು ರಾಜೀನಾಮೆಯನ್ನ ಕೊಡ್ತಾರೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಎನ್ನುವಂತಹ ವಿಚಾರ ಚರ್ಚೆಯಲ್ಲಿತ್ತು. ಇವತ್ತು ಅದು ನಿಜವಾಗಿದೆ. ತಮಿಳುನಾಡಿನ ಒಂದು ಬಿಜೆಪಿಯಲ್ಲಿ ಭಾರೀ ಸ್ಫೋಟಕ ನ್ಯೂಸ್ ಸಿಗ್ತಾ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಅಣ್ಣಾಮಲೈ ಅವರು ತ್ಯಜಿಸಿದ್ದಾರೆ. ಹೈಕಮಾಂಡ್ ಸೂಚನೆಯಂತೆ ಅಣ್ಣಾಮಲೈ ಅವರು ರಿಸೈನ್ ಅನ್ನ ಮಾಡಿದ್ದಾರೆ. ಎಐಎಡಿಎಂಕೆ ಹಾಗೂ ಬಿಜೆಪಿ ನಡುವೆ ಮೈತ್ರಿ ಬೆಳೀತಾ ಇದೆ ಎನ್ನುವಂತಹ ಅನುಮಾನಗಳಿಗೆ ಪುಷ್ಟಿ ನೀಡುವಂತೆ ಇತ್ತು ಅಣ್ಣಾಮಲೈ ಅವರ ಈ ಒಂದು ನಡೆ. ಜಾತಿ ಪ್ರದೇಶ ಸಮೀಕರಣ ಆಧಾರದಲ್ಲೂ ಕೂಡ ಅಣ್ಣಾಮಲೈಗೆ ಕೂಕ್. 2026ಕ್ಕೆ ತಮಿಳುನಾಡಿನ ವಿಧಾನಸಭಾ ಚುನಾವಣೆ ಇದೆ. ಆ ಒಂದು ಚುನಾವಣೆಯಲ್ಲಿ ಡಿಎಂಕೆ ಪಕ್ಷವನ್ನು ಸೋಲಿಸೋಕೆ ಐಎಎಂಡಿಎಂಕೆ ಪಕ್ಷ ಮಾತುಕತೆಗೆ ಬರುತ್ತಾ ಎಐಎಡಿಎಂಕೆ ಪಕ್ಷದ ಜೊತೆ ಬಿಜೆಪಿ ಮೈತ್ರಿ ಸಾಧ್ಯತೆ ಇದು ಕಾಣಿಸ್ತಾ ಇದೆ. ಈಗ 2023ರಲ್ಲಿ ಮೈತ್ರಿ ಮುರಿದು ಬೀಳಲು ಅಣ್ಣಾಮಲೈ ಕಾರಣ ಎನ್ನುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಹೌದು, ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಅಣ್ಣಾಮಲೈ ಅವರು ರಾಜೀನಾಮೆಯನ್ನ ಘೋಷಿಸಿದ್ದಾರೆ. ಈ ಕುರಿತು ಕೊಯಮತ್ತೂರಿನಲ್ಲಿ ಇವರು ಮಾತನಾಡಿದ್ದಾರೆ. ಬಿಜೆಪಿ ಅಧ್ಯಕ್ಷರ ಹುದ್ದೆಗೆ ನಾನು ಸ್ಪರ್ಧೆ ಮಾಡುವುದಿಲ್ಲ. ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಪಕ್ಷದ ಅಧ್ಯಕ್ಷರನ್ನ ಆಯ್ಕೆ ಮಾಡ್ತೇವೆ. ಒಟ್ಟಾರೆ ಸೇರಿ ಪಕ್ಷದ ಅಧ್ಯಕ್ಷರನ್ನ ಆಯ್ಕೆ ಮಾಡೋ ಒಂದು ನಿಟ್ಟಿನಲ್ಲಿ ನಾವಿದ್ದೇವೆ. ನಾನು ಅಧ್ಯಕ್ಷ ಸ್ಥಾನದ ರೇಸ್ನಲ್ಲಿ ಇಲ್ಲ ಅಂತ ಹೇಳಿದ್ದಾರೆ. ಪಕ್ಷಕ್ಕೆ ಉಜ್ವಲ ಭವಿಷ್ಯ ಇರಬೇಕು, ನಾನು ಬಯಸ್ತೇನೆ ಹಂಗಂತ ಹೇಳಿ ಅನೇಕ ನಾಯಕರು ಬಿಜೆಪಿ ಬೆಳವಣಿಗೆಗಾಗಿ ತಮ್ಮ ಪ್ರಾಣವನ್ನೇ ನೀಡಿದ್ದಾರೆ. ನಾನು ಸಹ ಈ ಪಕ್ಷಕ್ಕೆ ಒಳ್ಳೆಯದನ್ನೇ ಬಯಸ್ತೇನೆ. ಹೀಗಾಗಿ ಈ ಬಾರಿ ನಾನು ಪಕ್ಷದ ಅಧ್ಯಕ್ಷ ಹುದ್ದೆಯ ರೇಸ್ನಲ್ಲಿ ಇಲ್ಲ. ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಪಕ್ಷದ ಅಧ್ಯಕ್ಷರನ್ನ ಆಯ್ಕೆ ಮಾಡ್ತಾ ಇದ್ದೇವೆ. ಅದರ ಹೊರತಾಗಿ ನಾನು ಯಾವುದೇ ರಾಜಕೀಯ ಊಹಾಪೋಹಗಳಿಗೆ ಉತ್ತರ ಕೂತ್ಕೊಳ್ಳೋದಿಲ್ಲ ಅನ್ನುವಂಥ ಮಾತನ್ನ ಆಡಿದ್ದಾರೆ. ಬಿಜೆಪಿ ಇತರ ಪಕ್ಷಗಳಿಂದ ಭಿನ್ನವಾಗಿದೆ. ಪ್ರತಿ ಪಕ್ಷಗಳಿಗೆ ಪಕ್ಷದ ಅಧ್ಯಕ್ಷ ಸ್ಥಾನಕ್ಕೆ 50 ಜನ ನಾಮಪತ್ರವನ್ನ ಸಲ್ಲಿಕೆ ಮಾಡ್ತಾರೆ. ಆದರೆ ನಮ್ಮಲ್ಲಿ ಒಟ್ಟಾಗಿ ನಿಂತ್ಕೊಂಡು ಅಧ್ಯಕ್ಷರನ್ನ ಆಯ್ಕೆ ಮಾಡ್ತೇವೆ ಅಂತ ಹೇಳಿ ಅಣ್ಣಾಮಲೈ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ. ಎಐಎಡಿಎಂಕೆ ಜೊತೆಗೆ ಬಿಜೆಪಿ ಮೈತ್ರಿ ಸಾಧ್ಯತೆ ಇದರಿಂದಲೇ ಆಗಬಹುದು. ಯಾಕಂತಂದ್ರೆ 2026ರಲ್ಲಿ ಚುನಾವಣೆ ಬರ್ತಾ ಇದೆ. ಆ ಒಂದು ಚುನಾವಣೆಗೆ ಮೈತ್ರಿ ಆಗುವಂತಹ ಅಷ್ಟು ಸಾಧ್ಯತೆಗಳು ಈ ಒಂದು ನಡೆಯಿಂದ ಕಂಡು ಬರ್ತಾ ಇದೆ.